ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ತಮಿಳಿನಲ್ಲಿ ನೋಡಿರ್ತೀರಾ. ಓಕೆ, ನಾನು ಈಗ ರೀಸೆಂಟಾಗಿ ಚಿಕ್ಕಪೇಟೆ ಹೋಗಿದ್ದೆ. ಚಿಕ್ಕಪೇಟೆಗೆ ಹೋಗಿದ್ದ ರೀಸನೇ ಬೇರೆ. ನಾನು ನೋಡಿ ಇಷ್ಟೊಂದು ಬಲ್ಕ್ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಯೂಸ್ಫುಲ್ಲು, ಸ್ವಲ್ಪ ಯೂಸ್ಲೆಸ್ ಆ ಥರ ನಿಮ್ಗೆ ಅನಿಸ್ಬೋದು. ಬಟ್ ಇರಲಿ, ಸ್ವಲ್ಪ ಕಡಿಮೆ ಬೆಲೆ ಸಿಕ್ಕಿದಾಗ ನಾವು ಜಾಸ್ತಿ ಪ್ರೈಸ್ ಕೊಟ್ಟೆ ತೊಗೊಳ್ಳೋದು, ಸ್ವಲ್ಪ ಕಡಿಮೆ ಪ್ರೈಸ್ ಸಿಕ್ಕಿದಾಗ ತೊಗೊಂಡ್ಬಿಡ್ಬೇಕು ಅನ್ನೋದು ನನ್ನ ಇಂಟೆನ್ಷನು. ಸೊ ಅದಕ್ಕೆ ನಾನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ನಾವು ಹೋಗಿದ್ದ ಕೆಲಸ ಅಂತೂ ಆಗಲಿಲ್ಲ, ಬರೀ ಈ ಥರ ಅನ್ನೆಸೆಸರಿ ಖರ್ಚು ಮಾಡ್ಕೊಂಡು ಬಂದಿದ್ದೀವಿ. ಬಟ್ ವರ್ತ್ ಅಂತ ಅನಿಸುತ್ತೆ. ನೀವು ಒಂದ್ಸಲ ವಿಡಿಯೋ ಫುಲ್ಲು ನೋಡಿ ಸ್ಕಿಪ್ ಮಾಡಬೇಡಿ. ಬಟ್ ರಿಯಲಿ ವರ್ತ್. ಇದನ್ನೆಲ್ಲ ಇಷ್ಟು ಶಾಪಿಂಗ್ ಮಾಡಿರೋದು, ಪ್ರೈಸ್ ಆಗಿರ್ಬೋದು, ಅದು ಕ್ವಾಲಿಟಿ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಬನ್ನಿ ನೋಡೋಣ. ಈಗ ಫಸ್ಟ್ ಏನೇನು ತೊಗೊಂಡೆ, ಏನೇನು ಶಾಪಿಂಗ್ ಮಾಡಿದೆ, ಎಷ್ಟು ಪ್ರೈಸ್ ಆಯಿತು ಅಂತ ಎಲ್ಲ ಈ ವಿಡಿಯೋದಲ್ಲಿ ಫುಲ್ಲು ಡೀಟೇಲಾಗಿ ಹೇಳ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕೋಲ್ಡ್ ಆಗಿದೆ ಆ್ಯಂಡ್ ವಾಯ್ಸ್ ಚೇಂಜ್ ಆಗಿದೆ. ಸ್ವಲ್ಪ ಡಸ್ಟ್ ಅಲರ್ಜಿ ಎಲ್ಲ ಆಗಿ ಫುಲ್ ಶಾಪಿಂಗ್ ಮಾಡಿ ಓಡಾಡಿ ಟಯರ್ಡ್ ಆಗಿಬಿಟ್ಟಿದೆ. ಸ್ವಲ್ಪ ಫೀವರ್ ಇತ್ತು, ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಮತ್ತೆ ಏನು ಗೊತ್ತಾ, ಇವಾಗ ನಾಳೆ ಮಾಡೋಣ ವೀಡಿಯೋನ ಅಂತ ಅಂದ್ಕೊಂಡ್ರೆ ಅದು ಒಂದೊಂದು ಐಟಮ್ಸ್ ಎಲ್ಲೆಲ್ಲಿ ಹೋಗುತ್ತೋ ಎಲ್ಲ ಯೂಸ್ ಮಾಡೋಕ್ಕೆ ಎತ್ಕೊಂಡ್ಬಿಡ್ತೀವಿ. ಸೊ ಅದಕ್ಕೆ ಫಸ್ಟ್ ವೀಡಿಯೋ ಮಾಡ್ಬಿಡೋಣ ಅಂತೇಳಿ ವೀಡಿಯೋ ಮಾಡ್ತಿದ್ದೀನಿ. ಫಸ್ಟ್ ನಾನು ಬ್ಯಾಗ್ ಸ್ಟಾರ್ಟ್ ಮಾಡ್ತೀನಿ. ಒಂದಷ್ಟು ನಾನು ಟ್ರಾವೆಲ್ ಬ್ಯಾಗ್ಸ್ ತೊಗೊಂಡಿದ್ದೀನಿ. ಬನ್ನಿ ನೋಡೋಣ ಅದ್ರ ಪ್ರೈಸು ಮತ್ತು ಅದು ಬ್ರ್ಯಾಂಡ್ ಯಾವ್ದು ತೊಗೊಂಡಿದ್ದೀನಿ ಅಂತ. ಫಸ್ಟ್ ಒನ್, ನನಗೆ ಜಾಸ್ತಿ ಟ್ರಾವೆಲ್ ಮಾಡ್ತಾ ಇರ್ತೀವಿ ನಾವು. ನೀವು ಯೂಶ್ವಲಿ ನೋಡಿರ್ತೀರ ನನ್ನ ಟ್ರಾವೆಲ್ ವಿಡಿಯೋಸ್ ಎಲ್ಲ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ನಾವು ಹೊರಗಡೆ ಹೋಗಿರ್ತೀವಿ. ಅದಕ್ಕೋಸ್ಕರ ನಾನು ಜಾಸ್ತಿ ದೊಡ್ಡ ದೊಡ್ಡ ಬ್ಯಾಗ್ಸ್ ಎಲ್ಲ ಇತ್ತು. ಈಗ ಒನ್ ಡೇ ಏನಾದ್ರು ಮಾರ್ನಿಂಗ್ ಹೋಗಿ ಈವ್ನಿಂಗ್ ಬರೋ ಥರ ಇದ್ದಾಗ, ಏನಾದರೂ ವಾಟರ್ ಪ್ಲೇಸ್ಗೆ ಹೋದಾಗ ಒಂದೊಂದು ಪೇರ್ ಡ್ರೆಸ್ ಹಾಕೊಬೋದಲ್ಲ, ಅದಕ್ಕೋಸ್ಕರ ನಾನು ಈ ಥರ ಲೆದರ್ ಬ್ಯಾಗ್ ತೊಗೊಂಡೆ. ನೋಡಿ, ಈ ಥರ ಇರಲಿಲ್ಲ ನನಗೆ. ಆ್ಯಂಡ್ ಇದು ಜಿಮ್ ವೇರ್ ಥರನೂ ಹಾಕೊಂಡು ಹೋಗ್ಬೋದು. ಈಗ ನಾವೇನಾದರೂ ಜಿಮ್ಗೆ ಹೋಗ್ತಾ ಇದ್ರೆ ಬಾಟಲ್, ಒಂದು ಡ್ರೆಸ್ಸು, ಟವಲ್ ಆ ಥರ ಎಲ್ಲ ಕ್ಯಾರಿ ಮಾಡ್ಬೋದು. ಸೊ ಈ ಥರ ಸ್ಮಾಲ್ ಒಂದು ಬ್ಯಾಗ್ ಬೇಕಿತ್ತು, ಅದಕ್ಕೆ ನಾನು ಈ ಥರ ತೊಗೊಂಡೆ. ಇದು ಯಾವುದು ಬ್ರ್ಯಾಂಡ್ ಏನು ಇರಲಿಲ್ಲ, ಇದು ನಾರ್ಮಲ್ ಬ್ಯಾಗ್ಸ್ ಏನಾಯಿತು. ಬಟ್ ಲೆದರ್ದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಒಂದು 2 ಪೇರ್ಸ್ ಆರ್ 3 ಪೇರ್ಸ್ ಹಿಡಿಯುತ್ತೆ, ಆರಾಮಾಗಿ ತೊಗೊಂಡೋಗ್ಬೋದು. ಸೊ ಕ್ವಾಲಿಟಿ ಮಾತ್ರ ಸಾಕತ್ತಾಗಿದೆ. ಇದ್ರ ಪ್ರೈಸ್ ಬಂದು ಅವ್ರು ಜಾಸ್ತಿ ಪ್ರೈಸ್ ಹೇಳ್ತಾರೆ. ಅವ್ರು 2000 ಹೇಳ್ಬೋದು, 3000. ನಾವು ಅದನ್ನು 50% ಕೇಳಬೇಕು. ಈಗ 2000 ಅಂದರೆ ನಾವು ಅದನ್ನ 1000 ರುಪೀಸ್ ಕೇಳ್ಬೋದು. ಅವ್ರು ಆಗಲ್ಲ ಅಂತಲೇ ಹೇಳ್ತಾರೆ, ಬಟ್ ನಾವು ಜಾಸ್ತಿ ಬಾರ್ಗೇನ್ ಮಾಡಬೇಕು. ನಾನು ಇದಕ್ಕೆ ಅವರು 1000 ಎಬೋ ಏನೋ ಹೇಳಿದ್ರು. ನಾನು ಇದಕ್ಕೆ ಜಸ್ಟ್ 600 ರುಪೀಸ್ ಕೊಟ್ಟಿದ್ದೆ. ನನಗೇನೋ ವರ್ತ್ ಅಂತ ಅನ್ನಿಸ್ತು, ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದೆ. ನೋಡಿ, ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ. ನನಗೆ ಎಕ್ಸ್ಪೆಷಲಿ ಕಲರ್ ಇಷ್ಟ ಆಯಿತು. ಈ ಕಲರಲ್ಲಿ ಇರಲಿಲ್ಲ ನನ್ನ ಹತ್ರ, ಈ ಥರ ಬ್ರೌನ್ ಕಲರು. ಸೊ ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಇವನ್ ಸರ್ವಿಗೆ ಒಂದು ಬ್ಯಾಗ್, ನಾನು ಏನಾದರೂ ಹೊರಗಡೆ ಹೋದಾಗ ಒಂದು ದೊಡ್ಡ ಬ್ಯಾಗ್, 4 ಮೆಂಬರ್ಸ್ಗೂ 4 ಬ್ಯಾಗ್ಸ್ ತೊಗೊಂಡಿರ್ತೀನಿ. ಸೊ ಹಾಗೇನೇ ಈಗ ಒಂದು ಇಮಾನಿಗೆ ಅಂತಲೇ ಒಂದು ಕ್ಯಾರಿ ಮಾಡೋದಕ್ಕೆ ಅವಳು ಡ್ರೆಸ್ ಎಲ್ಲ ಒಂದಕ್ಕೆ ಇರ್ಬೋದಲ್ಲ, ಅವಳ ಐಟಮ್ಸ್ ಎಲ್ಲ ಇರ್ಬೋದು ಅಂತೇಳಿ ಅವಳಿಗೆ ಒಂದು ತೊಗೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಇದು, ಅದು ಬ್ರೌನ್ ಕಲರು, ಇದು ಬ್ಲ್ಯಾಕ್. ಇದು ನೋಡಿ, ಇದಂತೂ ಕ್ಲಾತ್ ಸಖತ್ತಾಗಿದೆ. ಇದು ಅಷ್ಟೇ ಸೇಮ್ ಪ್ರೈಸೇನೆ. ಇದು ನೋಡಿ, ಇದ್ರ ಕ್ವಾಲಿಟಿ ಸಖತ್ತಾಗಿದೆ ನೋಡಿ. ಇಬ್ಬರು ಯಾವ್ದ್ಯಾವ್ದು ಕಲರು ಅಂತ ಡಿಸೈಡ್ ಮಾಡ್ಕೊಂಡಿಲ್ಲ ಇನ್ನೂ. ನನಗೆ ಬೇಕು ಅಂತಿದ್ರು. ಸೊ ಅವ್ರ ಇಷ್ಟ, ಯಾವ್ದು ಬೇಕು ಅದನ್ನು ಇಟ್ಕೊಬೋದು. ನೋಡಿ, ಆರಾಮಾಗಿ ಅವ್ರವ್ರ ಐಟಮ್ಸ್ ಎಲ್ಲ ಒಂದೊಂದು ಬ್ಯಾಗಲ್ಲಿ ಇಟ್ಬಿಟ್ರೆ ಎಷ್ಟು ಈಸಿಯಾಗಿರುತ್ತೆ ಗೊತ್ತಾ. ಅಮ್ಮ ನನಗೆ ಅದು ಕೊಡಮ್ಮ, ಇದು ಕೊಡಮ್ಮ ಅಂತ ಕೇಳೋ ನೆಸೆಸಿಟಿ ಇರಲ್ಲ. ತುಂಬಾ ಚೆನ್ನಾಗಿದೆ ಇದು ಕ್ವಾಲಿಟಿ. ಸೊ ವಾಟರ್ ಪ್ರೂಫ್ ಅನ್ಕೋತೀನಿ. ಐ ಥಿಂಕ್ ವಾಟರ್ ಪ್ರೂಫ್ ಇರಬೇಕಿದು. ಚೆನ್ನಾಗಿದೆ. ಇದು ಅಷ್ಟೇ ಸೇಮ್ 600 ರುಪೀಸೇನೆ ಇದಕ್ಕೆ. ಅವರು ಅದು ಜಾಸ್ತಿ ಅಮೌಂಟ್ ಹೇಳ್ತಾರೆ, ನಾವು ಅದನ್ನು ಬಾರ್ಗೇನ್ ಮಾಡಬೇಕು. ನೆಕ್ಸ್ಟು ಇನ್ನೊಂದು ಅಷ್ಟೇ, ನಾನು ಬ್ಲ್ಯಾಕ್ ಕಲರನ್ನೇ ತೊಗೊಂಡಿದ್ದೀನಿ. ಇರಲಿ, ನನಗೆ ಬೇಕಿತ್ತು. ಯಾಕಂದರೆ ಪ್ರೈಸ್ ನನಗೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಆನ್ಲೈನಲ್ಲಿ ನೀವು ನೋಡಿರ್ತೀರ, ನಾನು ಜಾಸ್ತಿ ಏನೇ ಶಾಪಿಂಗ್ ಮಾಡಿದ್ರು ಆನ್ಲೈನಲ್ಲೇ ಶಾಪಿಂಗ್ ಮಾಡೋದು. ಬಟ್ ಆನ್ಲೈನ್ಗಿಂತ ಕಡಿಮೆ ಸಿಗುತ್ತೆ ಅಂದಾಗ ನಾನು ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡಿರ್ತೀನಿ. ಸೊ ನಾನು ಆನ್ಲೈನ್ಗಿಂತ ನನಗೆ ಎಲ್ಲಿ ಕಡಿಮೆ ಸಿಕ್ತು, ಸೊ ಅದಕ್ಕೆ ನಾನು ಇನ್ನೂ ಒಂದು ಬ್ಯಾಗ್ ತೊಗೊಂಡಿದ್ದೀನಿ. ಸೇಮ್ ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ಸೇಮ್ ಪ್ರೈಸು, ಸೇಮ್, ಎರಡೂ ಸೇಮ್ ಇದೆ. ಕಲರ್ ಆಗಿರ್ಬೋದು, ಕ್ಲಾತ್ ಆಗಿರ್ಬೋದು ಸೇಮ್ ಇದೆ. ನಮಗೆ 2 ಸೈಡ್ಸೂ ಈ ಕಡೆನೂ ಪೌಚಸ್ ಕೊಟ್ಟಿದ್ದಾರೆ. ಸೋಪ್, ಪೇಸ್ಟ್ ಆ ಥರ ಏನಾದರೂ ಇಟ್ಕೊಬೋದು.
ನೆಕ್ಸ್ಟು ನಾನು ಸ್ವಲ್ಪ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇದೆ. ಸೊ ಅದಕ್ಕೆ ಒಂದು ಬ್ರ್ಯಾಂಡೆಡ್ ಬ್ಯಾಗ್ ತೊಗೊಳ್ಳೋಣ ಅಂತ ಅನ್ನಿಸ್ತು. ಬಟ್ ಆನ್ಲೈನ್ ಇದು ವುಡ್ಲ್ಯಾಂಡಲ್ಲಿ ತೊಗೊಂಡಿರೋದು ನೋಡಿ. ವುಡ್ಲ್ಯಾಂಡ್ದು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಎಷ್ಟಿರುತ್ತೆ ಕಾಸ್ಟ್ ಅಂತ. ಆನ್ಲೈನಲ್ಲಿ ನಾನು ಚೆಕ್ ಮಾಡಿದೆ 6000 7000 ಎಲ್ಲ ಇತ್ತು. ಸೊ ನನಗೆ ಇದು ತುಂಬ ಕಡಿಮೆಗೆ ಸಿಕ್ತು. ನನಗಿದು ಜಸ್ಟ್ 2500 ಸಿಕ್ತು ಇದು ನನಗೆ. ಇದೊಂಥರ ಗ್ರೀನ್ ಕಲರು ಬೇಕಿತ್ತು ಈ ಥರ ಬ್ಯಾಗು. ನನಗೆ ಈ ಥರ 2 ಸೈಡ್ಸನ್ನು ಕ್ಯಾರಿ ಮಾಡೋ ಬ್ಯಾಗ್ ಇರಲಿಲ್ಲ, ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿದ್ವಿ. ಇವನ್ ಲ್ಯಾಪ್ಟಾಪ್ ಎಲ್ಲ ಕ್ಯಾರಿ ಮಾಡ್ಬೋದು ಇದರಲ್ಲಿ. ನಮಗೇನಾದರೂ ಹೊರಗಡೆ ಹೋದಾಗ ಏನಾದರೂ ಎಡಿಟಿಂಗ್ ಬೇಕಾದ್ರೆ ಐಟಮ್ಸ್ ಎಲ್ಲ ಇದ್ರಲ್ಲಿ ಇಟ್ಕೊಂಡು ಸೇಫಾಗಿರುತ್ತೆ ಅಂತ ಹೇಳಿ ಇದು ಪರ್ಚೇಸ್ ಮಾಡಿದ್ದೀನಿ. ಕ್ವಾಲಿಟಿ ಮಾತಾಡೋಂಗಿಲ್ಲ, ವುಡ್ಲ್ಯಾಂಡ್ ಅಂದರೆ ಮೊದಲೇ ಸೂಪರಾಗಿರುತ್ತೆ. ಸೊ ತೊಗೊಂಡಿದ್ದೀನಿ, ಎಲ್ಲಿಗೆ ಯೂಸ್ ಆಗುತ್ತೆ ನೋಡೋಣ. ಹೇಳ್ದೆ ಅಲ್ವಾ ನಾನೊಂದು ಒಳ್ಳೆ ಪ್ಲೇಸ್ಗೆ ಹೋಗಬೇಕು ಅಂತ. ಸೊ ಅವಾಗ ಕ್ಯಾರಿ ಮಾಡ್ತೀನಿ, ವಿಡಿಯೋ ಮಾಡಿರ್ತೀನಿ. ನೆಕ್ಸ್ಟ್ ಇದು ಅಷ್ಟೇ ವುಡ್ಲ್ಯಾಂಡ್ದೇನೆ. ಇದೇನಾದ್ರು ರೆಪ್ಲಿಕಾ ಅಲ್ಲ, ಇದು ರಿಯಲ್ ಐಟಮ್ ಏನೇ, ಇದು ಒರಿಜಿನಲ್ ಐಟಮ್ ಏನೇ. ಇದು ಅಷ್ಟೇ ವುಡ್ಲ್ಯಾಂಡೇನೆ. ಆ್ಯಕ್ಚುಲಿ ಏನು ಗೊತ್ತಾ, ಇದು ಬ್ಯಾಗೇ ತುಂಬ ವೆಯ್ಟ್ ಇದೆ. ಆದ್ರೂ ತೊಗೊಂಡೆ ಇರಲಿ ಅಂತ ಹೇಳಿ. ಬಾಳಿಕೆ ಬರಬೇಕಲ್ಲ, ಈಗ 1 ದಿನ 2 ದಿನ ಯೂಸ್ ಮಾಡಿ ಬಿಸಾಕುವಂಥದ್ದಲ್ಲ ಇದೆಲ್ಲ. ನಂದು ನನ್ನ ಹಸ್ಬೆಂಡ್ದು ಬಟ್ಟೆ ಎಲ್ಲ ಕ್ಯಾರಿ ಮಾಡ್ಬೋದು ಅಂತ ಹೇಳಿ ತೊಗೊಂಡಿದ್ದೀನಿ. ಕ್ವಾಲಿಟಿ ಮಾತ್ರ ಅಮೇಝಿಂಗ್ ಇದೆ. ಇದ್ರ ಪ್ರೈಸ್ ಬಂದು 3000 ರುಪೀಸ್. ಅವ್ರು 8000 ಹೇಳಿದ್ರು, ಬಟ್ ಇದಕ್ಕೆ ಜಾಸ್ತಿ ಕೊಟ್ಬಿಟ್ಟೆ ಅಂತ ಅನ್ಸುತ್ತೆ. ಬಟ್ ಇದು ಆಮೇಲೆ ತೊಗೊಂಡಿದ್ದು ಇದಕ್ಕೆ 3000 ರುಪೀಸ್. ಅವ್ರು ಹೇಳಿದ್ದು 8000 ಇದಕ್ಕೆ. ಟ್ರಾಲಿ ಬ್ಯಾಗ್ ಥರನೇ ನೀವು ತೊಗೊಂಡು ಹೋಗ್ಬೋದು ಇದನ್ನು. ಐಟಮ್ ಎಷ್ಟು ಚೆನ್ನಾಗಿದೆ ಅಂದರೆ ಇಷ್ಟೊಂದು ಕಡಿಮೆಗೆ ಸಿಕ್ತು ನನಗೆ ಬ್ಯಾಗ್ಸು. ಬಟ್ ನನಗೆ ಇನ್ನೂ ಒಂದು ಬ್ಯಾಗ್ ಬೇಕಿತ್ತು, ಅದು ಸ್ವಲ್ಪ ನನಗೆ ಸಿಕ್ಕಲಿಲ್ಲ. ಯಾಕಂದರೆ ಈಗ ಹೊರಗಡೆ ಎಲ್ಲ ಹೋದಾಗ, ಔಟ್ ಆಫ್ ಕಂಟ್ರಿ ಎಲ್ಲ ಹೋದಾಗ ಕ್ಯಾರಿ ಮಾಡೋಕ್ಕೆ ಆ ಥರ ಟ್ರಾಲಿ ಬ್ಯಾಗ್ ಬೇಕು ನನಗೆ. ಸೊ ನೋಡ್ತಾ ಇದ್ದೀನಿ, ನಾವು ಒಳ್ಳೆ ಸಿಕ್ಕಿದ್ರೆ ತೊಗೋಬೇಕು. ಓಕೆ, ನೆಕ್ಸ್ಟು ಹಾಗೆ ಬ್ಯಾಗ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ವಿ. ನನಗೆ ಮನೆಗೆ ಐಟಮ್ಸ್ ಬೇಕಿತ್ತು, ಪೂಜಾ ರೂಮ್ಗೆ ಗಂಧದ ಕಡ್ಡಿ, ಮತ್ತು ನಾವು ಜಾಸ್ತಿ ಈ ಥರ ಬತ್ತಿ ಥರ ಹಚ್ತಾ ಇರ್ತೀವಿ, ಅದು ಖಾಲಿಯಾಗಿತ್ತು. ಸೊ ಅದನ್ನು ಹಾಗೆ ಪರ್ಚೇಸ್ ಮಾಡಿದೆ. ಏನೋ ಹೋಲ್ಸೇಲಲ್ಲಿ ಪ್ರೈಸಲ್ಲಿ ಕೊಟ್ಟರು ನನಗೆ. ಪ್ರೈಸ್ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ. ಐ ಥಿಂಕ್ಸ್ 100 ಒಂದೊಂದಕ್ಕಿದು 125 ಇದೆ. ಇದು ಫುಲ್ಲು 200 150 ಇರಬೇಕು. ಬಟ್ ಅವ್ರು ಬಿಲ್ ಕೊಟ್ಟಿದ್ದಾರೆ, ಬಿಲ್ ಇದು ಅಷ್ಟೇ 200 ಏನೋ ಇರಬೇಕಿದು. ಇದು ಅಷ್ಟೇ 200. ಇದು ಅಷ್ಟೇ, ಇದು ಒಂದೊಂದು 225 ಇದೆ. ಇದು ಅಷ್ಟೇ 200 ರುಪೀಸ್ ಕೊಟ್ಟರು, ಎರಡು ಬೈ 1 get 1 ಥರ. ಆ್ಯಂಡ್ ನೆಕ್ಸ್ಟು ಇವಾಗ ನೆಕ್ಸ್ಟು ಫೆಸ್ಟಿವಲ್ಸ್ ಎಲ್ಲ ಬರ್ತಾ ಇದೆ. ನಮ್ಮ ಮನೇಲಿ ಗೊತ್ತು ನಿಮಗೆ, ವರಲಕ್ಷ್ಮಿ ಹಬ್ಬ ತುಂಬಾ ಗ್ರ್ಯಾಂಡಾಗಿ ಮಾಡ್ತೀವಿ ನಾವು. ಅದಕ್ಕೆ ಅಂತ ಇರಲಿ, ನನಗೆ ಸ್ವಲ್ಪ ಮನೆ ನಾನು ಇದು ಮಾಡ್ತಾಯಿದ್ದೆ, ಆರ್ಗನೈಸ್ ಮಾಡ್ತಾಯಿದ್ದೆ. ಏನೋ ನನ್ನ ಮಕ್ಕಳೇನೋ ಇದಾಗ್ತಿದೆ, ಫೆವಿಕಲ್. ಅದಕ್ಕೆ ನನಗೆ ಸ್ವಲ್ಪ ಬೇಕಿತ್ತು ಸ್ಕ್ರೀನ್ ಹತ್ರ ಹಾಕೋಣ ಅಂತ. ಏನು ಗೊತ್ತಾ, ಇದು ಸುಮ್ಮನೆ ಇದಿಷ್ಟೇ ಅಲ್ಲ, ಲೈಟ್ ಬರುತ್ತೆ ಇದರಲ್ಲಿ. ಅದೇ ಒಂದು ಇದರ ಸ್ಪೆಷಾಲಿಟಿ. ಚೆನ್ನಾಗಿತ್ತು ಅಂತ ತೊಗೊಂಡೆ ನೋಡಿ. ನಾನು ಸ್ಕ್ರೀನ್ ಹತ್ರ ಆ ಕಡೆ ಒಂದು ಈ ಕಡೆ ಒಂದು, ಬಟ್ ಇದು ಒಂದೇ ಪೀಸ್ ಇದ್ದಿದ್ದು. ನೆಕ್ಸ್ಟು ಇದು ಒಂದು ಸಿಂಗಲ್ ಪೀಸ್ ಇತ್ತು, ಅದಕ್ಕೆ ಅವ್ನು ಕಡಿಮೆ ಕೊಟ್ಟ. ನನಗೆ 2 ಸೇಮ್ ಪೀಸ್ ಬೇಕಿತ್ತು. ಬಟ್ ಮೇಡಮ್ ಡಿಫ್ರೆಂಟಾಗಿ ಹಾಕಿ ಅಂತ ಇರುತ್ತೆ. ಯಾಕಂದರೆ ನೋಡಿ ಲೈಟ್ ಬಂದಿದೆ. ಅರೇಂಜ್ ಮಾಡಿದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಇದರಿಂದ 2ರಿಂದ ಸೇರಿ ನನಗೆ ಅವನು 150 ತೊಗೊಂಡ ಅಷ್ಟೇ. ಯಾಕಂದರೆ ಸಿಂಗಲ್ ನನಗೆ ಡಬಲ್ ಪೀಸ್ ಬೇಕು ಇದನ್ನೇ ಅಂತ ಕೇಳಿದೆ. ಇರಲಿಲ್ಲ ಮೇಡಮ್, ಲಾಸ್ಟ್ ಇರೋದು 1 ಪೀಸ್ ಕಡಿಮೆ ಕೊಡ್ತೀನಿ ತೊಗೊಳ್ಳಿ ಮೇಡಮ್ ಅಂತ ಅಂದ. ಸೊ ಅದಕ್ಕೆ 2ರಿಂದ ನಾನು 150 ಕೊಟ್ಟು ತೊಗೊಂಡೆ. ನೆಕ್ಸ್ಟ್ ನೀವು ಲಾಸ್ಟ್ ಟೈಮ್ ನಾನು ಸರೋಜಿನಿ ನಗರದ್ದು ಒಂದು ವಿಡಿಯೋ ಹಾಕಿದ್ದೆ. ಅಲ್ಲಿ ನಾನು ಒಂದಷ್ಟು ಐಟಮ್ಸ್ ತೊಗೊಂಬಂದಿದ್ವಿ, ಏರ್ ಆ್ಯಸಸರೀಸು. ಸೊ ಈಗ ನಾನು ಅಲ್ಲೇ ಪಕ್ಕದಲ್ಲಿ ಒಂದು ಅಂಗಡಿ, ಹೋಲ್ಸೇಲ್ ಅಂಗಡಿ, ಅಲ್ಲಿ ಹೋಗಿ ನಾನು ಈ ಥರ ಆ್ಯಸಸರೀಸ್ ತೊಗೊಂಡೆ. ಏರ್ ಆ್ಯಸಸರೀಸ್ ಮನೆಗೆ, ಡ್ಯಾನ್ಸ್ಗೆ, ಫೆಸ್ಟಿವಲ್ಸ್ಗೆಲ್ಲ ಇವನ್ ನಾನು ಸಹ ವೇರ್ ಮಾಡ್ಬೋದು. ತುಂಬ ಕಡಿಮೆ ಕೊಟ್ಟ ನನಗೆ ಇದನ್ನೆಲ್ಲ. 100 120 ಆ ಥರ. ನನಗೆ ಪರ್ಟಿಕ್ಯುಲರಾಗಿ ಒಂದೊಂದು ಇಲ್ಲ, ಅಮೌಂಟು ಅಷ್ಟು ಗೊತ್ತಿಲ್ಲ. ಬಟ್
ತೊಗೊಂಡೆ ನಾನು ಬಲ್ಕ್ ಆಗಿದೆ. ಇದು ಐ ಥಿಂಕ್ 100 ನೋಡಿ. ಇದು ನೋಡಿ, ಇದು ಕಾಂಬಿನೇಷನ್ ಸಖತ್ತಾಗಿದೆ. ಇದು ಐ ಥಿಂಕ್ 120 ಇದು. ಹೊರಗಡೆ ಎಲ್ಲ ಎಷ್ಟಿರುತ್ತೋ ಗೊತ್ತಿಲ್ಲ, ಬಟ್ ಅವರು ಇದು ನಂಗೆ ತುಂಬಾ ಇಷ್ಟ ಆಯಿತು. ಇದು ಅಷ್ಟೇ 100 ರುಪೀಸ್. ಇದು 80 ರುಪೀಸ್. ಇದು ನೋಡಿ 80 ರುಪೀಸ್, ಜಸ್ಟ್ 80 ರುಪೀಸ್. ಇದು ಅಷ್ಟೇ 80 ರುಪೀಸೇನೆ. ರೋಸ್ ಇದೆಲ್ಲ ಫುಲ್ ಏರ್ ಆ್ಯಸಸರೀಸ್. ಇದು ನೋಡಿ, ಇದು ಅಷ್ಟೇ 80 ರುಪೀಸೇನೆ. ಸಾಕಾಗಿದೆ ಅಲ್ಲ. ನೆಕ್ಸ್ಟು ನನ್ನ ರೂಮಲ್ಲಿ ಒಂದು ಗಣೇಶಂದು ಒಂದು ಈ ಥರ ನನ್ನ ಹಸ್ಬೆಂಡ್ ತೊಗೊಂಬಂದು ಹಾಕಿದ್ರು. ಆಮೇಲೆ ಇಮಾನಿ ಲೈಟ್ ಬರುತ್ತೆ. ಇದು ಈ ಥರ ಇದೆಯಲ್ಲ, ಇಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಲೈಟ್ ಬರುತ್ತೆ. ಇಮಾನಿ ನನ್ನ ರೂಮ್ಗೂ ಒಂದು ಬೇಕು ಅಂತ ಹೇಳ್ತಿದ್ದೆ. ಆ್ಯಕ್ಚುಲಿ ಅವ್ರಿಗೆ ಶಿವ ಇಷ್ಟ ಆ್ಯಂಡ್ ಗಣೇಶ ಇಷ್ಟ. ನಾನು ಒಂದು 3 ನಮ್ಮದು ಇನ್ನೂ 3 ರೂಮ್ಸ್ ಇದೆಯಲ್ಲ, ಸೊ 3 ರೂಮ್ಸ್ಗೂ ಒಂದೊಂದು ಇರಲಿ ಅಂತ ಹೇಳಿ ಶಿವ ಒಂದು ಬಾಲಕೃಷ್ಣ ಮತ್ತು ಆ್ಯಸ್ ಯೂಶುವಲ್ ಗಣೇಶ ಇರಲೇಬೇಕಲ್ವಾ, ಸೊ ಒಂದು ಗಣೇಶ ತೊಗೊಂಡಿದ್ದೀನಿ. ಇನ್ನು 3 ರೂಮ್ಸ್ಗೂ ಒಂದೊಂದು ಆಗಬೇಕು. ನೆಕ್ಸ್ಟು ನನಗೆ ಈಗ ಗಣೇಶ ಫೆಸ್ಟಿವಲ್ ಬರ್ತಾಯಿದೆ, ವರಲಕ್ಷ್ಮಿ ಬರ್ತಾಯಿದೆ. ಸ್ವಲ್ಪ ಟ್ರೆಡಿಷ್ನಲಾಗಿ ರೆಡಿ ಆಗೋಣ. ಇನ್ನು ಹೂವು ಎಲ್ಲ ಮುಚ್ಕೊಂಡು ಇದೊಂಥರ ಬೇಗ ರೆಡಿ ಆಗ್ಬೋದಲ್ಲ ಅಂತೇಳಿ ನಾನು ಈ ಥರ ತೊಗೊಂಡೆ. ಇದೆಲ್ಲ ಮೀಶೋದಲ್ಲೇ ನಾನು ಎಷ್ಟು ಸಲ ಚೆಕ್ ಮಾಡಿದೆ ಗೊತ್ತಾ. ನಾನು ತೊಗೋಬೇಕು ಒಂದು ಭಾರಿ ಆಸೆ ಇತ್ತು. ಅದರ 300, 328, 250 ಆ ಥರ ಎಲ್ಲ ಇತ್ತು. ನನಗೆ ಜಸ್ಟ್ 150 ರುಪೀಸು ಸಿಕ್ತು ನೋಡಿ. ಇದು ತುಂಬ ಚೆನ್ನಾಗಿದೆ. ಇದು ನೋಡಿ, ಜಸ್ಟು ಹಿಂಗೆ ತೆಗೆದು ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಕಡಿಮೆ ಪ್ರೈಸ್ ಅಂತ ಹೇಳಿ ಕ್ವಾಲಿಟಿಗೆ ಏನು ಕಾಂಪ್ರಮೈಸ್ ಇಲ್ಲ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಹಿಂಗೆ ಹಾಕಿ ಈ ಥರ ಪಿನ್ ಮಾಡೋದು ಲೈಕ್ ದಿಸ್. ಅದಕ್ಕೆ ಅಂತ ಇಟ್ಕೊಂಡೆ. ಇದೆಲ್ಲ ನಾರ್ಮಲ್ ಗೊತ್ತಿರುತ್ತೆ ನಿಮಗೆಲ್ಲ, ಆಲ್ರೆಡಿ ಯೂಸ್ ಮಾಡಿರ್ತೀರ. ಬಟ್ ನಾನು ಇವಾಗ ತೊಗೊಂಡಿದ್ದೀನಿ ನೋಡಿ. ಈ ಥರ ಎಲಾಸ್ಟಿಕ್ ಇರುತ್ತೆ. ಇದನ್ನು ಹಿಂಗೆ ನಾವು ಈ ಥರ ಬಂದ್ ಥರ ಹಾಕ್ಕೊಂಡು ಹಿಂಗೆ ಅಲ್ಲಿಗೆ ಟೈಟಾಗಿ ಸ್ಟಿಫಾಗಿ ಕುತ್ಕೋಬೇಕು. ಸೊ ಇದು ನನಗೆ ಬೇಕಿತ್ತು. ನನಗೆ ಮಲ್ಲಿಗೆ ಹೂವು ಮತ್ತು ರೋಸ್ ಕಾಂಬಿನೇಷನ್, ರೆಡ್ ಆ್ಯಂಡ್ ವೈಟ್. ಆ್ಯಂಡ್ ಇದು ಫುಲ್ಲು ರೋಸ್ ಥರ. ಇದು ಇರಲಿ ಅಂದ್ಬಿಟ್ಟು ತೊಗೊಂಡೆ. ಇದು ಎಲ್ಲ 150. ನೆಕ್ಸ್ಟು ನಾನು ಬರೀ ಆಕ್ಸಸರೀಸು ನನ್ನ ಮಗಳಿಗೆ ತೊಗೊಂಬಂದ್ಬಿಟ್ರೆ ನನ್ನ ಮಗ ಸುಮ್ಮನೆ ಇರ್ತಾನ. ಸೊ ಅವನಿಗೇನಾದರೂ ತೊಗೊಂಬರ್ಬೇಕು ಅಂತ ಅಲ್ಲೇ ಪಕ್ಕ ಸ್ಟೇಷನರಿ ಇತ್ತು. ಸೊ ಸ್ಟೇಷನರಿಗೆ ಹೋಗಿ ಅವ್ನು ನನಗೆ ಗಮ್ ಬೇಕು, ಗ್ಲೂಸ್ ಬೇಕು ಅಂತ ಕೇಳ್ತಾನೇ ಇದ್ದ. ಸೊ ಅದಕ್ಕೆ ಅಂತ ಹೋಗಿ ಏನೇನೋ ಸ್ಕೆಚ್ ಪೆನ್ನು ಲಾಸ್ಟ್ ಟೈಮು ತೊಗೊಂಡಿದ್ರು ಅವರು ವಿಶಾಲ್ ಮಾರ್ಟಲ್ಲಿ. ಅವರಿಬ್ಬರಿಗೆ ಶಾಪಿಂಗ್ ಬಿಟ್ಟಿದ್ನಲ್ಲ ಆವಾಗ. ಮತ್ತೆ ಖುಷಿ ಆಗ್ತಾನೆ ಅಂತೇಳಿ ಅವನಿಗೆ ಇದು ಸಿಸರು, ಅವರಿಬ್ಬರು ಏನಾದರೂ ವರ್ಕ್ ಏನಾದರೂ ಕಟ್ಟಿಂಗ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಗ್ಲೂಸು ಬೆಳಗ್ಗೆ ಒಂದು ಎತ್ಕೊಂಡು ಹೋಗಿದ್ದಾನೆ ಸ್ಕೂಲ್ಗೆ. ಆ್ಯಂಡ್ ಮಾರ್ಕರ್ ಬೇಕಿತ್ತಂತೆ ಅವ್ರಿಗೆ. ಸೊ ಮಾರ್ಕರ್ ತೊಗೊಂಡೆ. ಇದು ಗಮ್ಮು, ಬಾಕ್ಸ್ ಪೆನ್ ತೊಗೊಂಬಂದಿಟ್ಟೆ. ಎಲ್ಲೋಗುತ್ತೋ ಪೆನ್ಗಳೇ ಸಿಗೋದಿಲ್ಲ. ಸೊ ಇದು 100 ರುಪೀಸು. ನನಗೆ 80 ರುಪೀಸಿಗೆ ಸಿಗ್ತಿದ್ದು. 80 ರುಪೀಸ್ಗೆ ತೊಗೊಂಡೆ ನಾನು. ಇದು ಅಷ್ಟೇ ಕಲರ್ ಪೆನ್ಸ್. ಇದು 50 ರುಪೀಸ್. ಇದು ಪಿನ್ ಇವಾಗೆಲ್ಲ ರ್ಯಾಪರ್ ಮಾಡಿ ಪಿನ್ನೆಲ್ಲ ಹೋಗಿತ್ತು, ಬೇಕು ಅಂತೇಳಿ ತೊಗೊಂಡೆ. ಆ್ಯಂಡ್ ನೈಲ್ ಕಟರ್ಸ್ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ನೋಡಿ. ನೈಲ್ ಕಟರ್ ಇದೆ ಮನೇಲಿ ಆಲ್ರೆಡಿ 2-4 ಪೇರ್ಸ್ ಇದೆ. ಆದ್ರೂ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಂದ್ಬಿಟ್ಟು ನೈಲ್ ಕಟರ್ ತೊಗೊಂಬಂದಿದ್ದೀನಿ ಇದನ್ನು. ಆ್ಯಂಡ್ ತುಂಬ ಅವ್ರಿಗೆ ಏನು ಖುಷಿಯಾಗಿತ್ತು ಅಂದರೆ ಇದು A4 ಶೀಟು. ನಮ್ಮ ಮನೇಲಿ ಇಲ್ಲ ಅಂದ್ರೂ A4 ಶೀಟ್ ಒಂದೊಂದು ಬಂಡಲ್ ತೊಗೊಂಬಂದು ಇಡ್ತಾನೆ ಇರ್ತೀವಿ. ಅವ್ರು ಅದೇನು ಡ್ರಾಯಿಂಗ್ ಅಂತ ಬಿಡಿಸ್ತಾರೆ ಅಂದರೆ ಅವ್ರ ಫ್ರೆಂಡ್ಸ್ಗಳು ಬರ್ತಾರಲ್ಲ ಅವರಿಗೆಲ್ಲ ಒಂದೊಂದು ಕೊಡೋದು. ಸೊ ಇರಲಿ ಅಂದ್ಬಿಟ್ಟು ಅವ್ನು ಖುಷಿಯಾಗಿದ್ದಂದರೆ ಇಬ್ರಿಗೂ ನಾನು A4 ಶೀಟ್ ಒಂದು ಬಂಡಲ್ ತೊಗೊಂಬಂದಿದ್ದು. ಸಖತ್ ಖುಷಿಯಾಗಿದೆ. ಅದು ನನಗೆ ಜಸ್ಟ್ 150 ರುಪೀಸ್ಗೂ 120 ರುಪೀಸ್ಗೂ ಏನೋ ಸಿಕ್ತು ನನಗೆ. ಅದು ಫುಲ್ ಬಂಡಲು ವರ್ತ್ ಅಂತ ಅನ್ನಿಸ್ತು. ನಾವು 1 ರೂಪಾಯಿನೇ ಕೊಡಬೇಕು ಇವಾಗ ಒಂದೊಂದು ಪೀಸ್ಗೆ. ಸೊ ಇದೆಷ್ಟು ಒಂದು ಸ್ಮಾಲ್ ಬುಕ್ ಕೇಳ್ತಾಯಿದ್ದು ಇಮಾನಿ. ಅದಕ್ಕೆ ಏನಾದರೂ ನಾನೇ ಬರ್ಕೋಬೋದು ಅಥವಾ ಏನಾದರೂ ಅಂತೇಳಿ ತೊಗೊಂಡು ಬಂದಿದ್ದೀನಿ. ಇದಿಷ್ಟು ನೋಡಿ ನಾನು ಶಾಪಿಂಗ್ ಮಾಡಿದ್ದು. ಆ್ಯಕ್ಚುಲಿ ಚಿಕ್ಕಪೇಟೆಗೆ ಹೋಗಿದ್ದೆ, ನಾವು ಬೇರೆ ರೀಸನ್ ಏನೋ ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಹೋಗಿದ್ದೆ, ಬಟ್ ಆಗಲಿಲ್ಲ ನೋಡಿ. ಇದಕ್ಕೆ ಇನ್ವೆಸ್ಟ್ ಮಾಡ್ಕೊಂಡು ಬಂದೆ. ಮೋಸ್ಟ್ ನಾನು ಇಷ್ಟೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದೆ. ಇದಕ್ಕೆಲ್ಲ ನನಗೆ ಪರ್ಟಿಕ್ಯುಲರಾಗಿ ನಾನು ಹೇಳಲ್ಲ, ಒಂದು ರೌಂಡ್ ಫಿಗರ್ ಹೇಳ್ತೀನಿ ನಾನು. ಅಂದರೆ ಹತ್ತತ್ರ ಹೇಳ್ತೀನಿ. ಒಂದು 10 ಒಳಗಡೆ 8 ಎಬೋ ಇಷ್ಟ ಆಗಿದೆ. ಬಟ್ ನನ್ನ ಹಸ್ಬೆಂಡಿಗೆ ಗೊತ್ತಿಲ್ಲ ನಾನು ಇಷ್ಟೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿರೋದು. ವಿಡಿಯೋ ನೋಡಿದ್ರೆ ಗೊತ್ತೇ ಆಗುತ್ತೆ, ಆಮೇಲೆ ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಬೈತಾರೆ, ಬೈಸ್ಕೊಬೇಕು.
ಬಟ್ ನನಗೆ ಕಡಿಮೆಗೆ ಸಿಕ್ತಲ್ಲ, ಸೊ ನಾನು ವರ್ತ್ ಅಂತ ಹೇಳಿ ನಾನು ತೊಗೊಂಡೆ. ಬಟ್ ಇದನ್ನೆಲ್ಲ ತೊಗೊಬೇಕಾದ್ರೆ ನಾನು ಅವ್ರಿಗೆ ವಿಡಿಯೋ ಕಾಲ್ ಮಾಡಿದ್ದೆ, ತೊಗೊಳ್ಳ ಏನು ಪರ್ಚೇಸ್ ಮಾಡಲ ಅಂತ. ಸೊ ಅವರು ಚೆನ್ನಾಗಿದೆ ತಗೋ ಅಂತ ಹೇಳಿದ್ರು. ಅಮೌಂಟ್ ಇದೆಲ್ಲ ಅವರೇ ಪೇ ಮಾಡಿದ್ದು, ಇದಕ್ಕೆ ನಾನು ಪೇ ಮಾಡಿದ್ದು. ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ, ಕವಿರಾಜ್ ಆಚಾರ್ ವ್ಲಾಗ್ಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.